ನೋಡಿ, ರುಚಿ ರುಚಿಯಾಗಿರುವಂತಹ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಪುದೀನದ ಪಲಾವು ರೆಡಿಯಾಗಿದೆ. ಹಲೋ, ನಮಸ್ತೆ ಎಲ್ರಿಗೂ. ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಇನ್ನೊಂದು ನನ್ನ ತುಂಬ ಫೇವ್ರೆಟ್ ಮತ್ತು ಇನ್ನೊಂದು ಏನು ಅಂತಂದರೆ ತುಂಬಾ ಆರೋಗ್ಯಕರವಾಗಿರುವಂತಹ ತಿಂಡಿಯ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. ಪುದೀನ ಹಾಕಿ ಪಲಾವನ್ನು ಮಾಡೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೇನೆ. ಇದರಿಂದ ಈ ಪಲಾವ್ನ ರುಚಿ ಇದೆಯಲ್ವ ಖಂಡಿತವಾಗ್ಲೂ ಡಬಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ಈ ರೆಸಿಪಿನ ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಪಲಾವನ್ನು ಮಾಡೋದಕ್ಕೆ ನಾನು 1 ಲೋಟದಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಈ ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ಪಲಾವ್ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀವು ರೈಸನ್ನು ನೀರಲ್ಲಿ ನೆನೆ ಹಾಕಿ. ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಪುದೀನ ಪಲಾವ್ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಮೊದಲು ಇದೆರಡನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ಒಂದು ಮಿಕ್ಸಿಗೆ ತೊಳೆದಿರುವಂತಹ ಸ್ವಲ್ಪ ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ರುಬ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನಾನು ಗ್ರೈಂಡ್ ಮಾಡಿಬಿಟ್ಟು ಇದನ್ನ ಒಂಚೂರು ಫಿಲ್ಟರ್ ಮಾಡಿಕೊಂಡು ಅದರ ರಸನಷ್ಟೇ ತಗೊತಾ ಇದ್ದೇನೆ. ಇಲ್ದಿದ್ರೆ ಆ ನಾರು ಇದೆಯಲ್ವ ಅದೊಂದಷ್ಟು ಚೆನ್ನಾಗಿ ಬರಲ್ಲ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದು ರಸನ ನಾನು ತೆಗೆದಿಟ್ಟಿದ್ದೇನೆ. ನೀವು ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಥರ ಬೇಕಾದರೂ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನಾನು ಉಪಯೋಗ ಮಾಡ್ತಾ ಇರೋದು ಅದು ಕಾಯಿ ಹಾಲು. ನಾನು ರೈಸ್ ಯಾವ ಲೋಟದಲ್ಲಿ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಕಾಯಿ ಹಾಲನ್ನು ತಗೊತಾ ಇದ್ದೇನೆ. ಇದು 1 ಲೋಟದಷ್ಟು ಅಕ್ಕಿಯ ಪಲಾವ್ ಮಾಡೋದಕ್ಕೆ. ಹಾಗೆಯೇ ಈ ಕೊತ್ತಂಬರಿ ಮತ್ತು ಪುದೀನದು ರಸ ಇದೆಯಲ್ವ ಅದು ಕೂಡ ಅರ್ಧ ಲೋಟದಷ್ಟು ಇದೆ. 2 ಸೇರಿ 1 ಲೋಟದಷ್ಟು ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದೊಂದು ಸ್ವಲ್ಪ ಬಿಸಿ ಮಾಡಿ ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 1 ಚಮಚದಷ್ಟು ತುಪ್ಪ ಕೂಡ ಹಾಕೊತಾ ಇದ್ದೇನೆ. ಚೂರು ಬಿಸಿ ಆಗಲಿ ಇದು. ತುಪ್ಪ ಎಲ್ಲ ಕಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. 1 ತುಂಡು ಚಕ್ಕೆ, 3-4 ಲವಂಗ, 3-4 ಏಲಕ್ಕಿ, 1 ಪಲಾವ್ ಎಲೆ, 1 ಸ್ಟಾರ್, ಹಾಗೆಯೇ ಸ್ವಲ್ಪ ಗೋಡಂಬಿ ಕೂಡ ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಕಲರ್ ಒಂಚೂರು ಚೇಂಜ್ ಆಗಬೇಕು. ಈಗ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ 2 ಹಸಿಮೆಣಸಿನಕಾಯಿನ ಕೂಡ ಹಾಕೊತಾ ಇದ್ದೇನೆ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಈರುಳ್ಳಿ ತುಂಬ ಬಾಡಬೇಕು. ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಸೂಪರಾಗಿ ಪಲಾವ್ ರೆಡಿ ಆಗುತ್ತೆ. ಇಷ್ಟು ಸಾಕು. ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ವಲ್ಪ ನೆನೆ ಹಾಕಿದ ಬಟಾಣಿ, ಹಾಗೆಯೇ ಒಂದು ಸ್ವಲ್ಪ ಕ್ಯಾರೆಟ್, ಒಂದು 2ರಷ್ಟು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಆಲೂಗಡ್ಡೆ, ಒಂದು ಅರ್ಧದಷ್ಟು ಆಲೂಗಡ್ಡೆ, ಸ್ವಲ್ಪ ಬೀನ್ಸ್, ಇಷ್ಟು ತರಕಾರಿಗಳನ್ನು ಹಾಕೊತಾ ಇದ್ದೇನೆ. ಎಲ್ಲದನ್ನು ಒಟ್ಟಿಗೆ ಹಾಕೊಳ್ಳೋಣ. ಈಗ ತರಕಾರಿಗಳನ್ನು ಹಾಕೊತಾ ಇದ್ದೇನೆ. ಒಮ್ಮೆ ಮಗ್ಸ್ಕೊಳ್ಳಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ನಾವೊಂದು ಮೀಡಿಯಮ್ ಉರಿ ಇಟ್ಕೊಂಡು 1 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಆ ಎಣ್ಣೆ ಮತ್ತು ತುಪ್ಪದಲ್ಲಿ ತರಕಾರಿ ಒಂಚೂರು ಫ್ರೈ ಆಗಬೇಕು, ಚೆನ್ನಾಗಿ ಬರುತ್ತೆ ಪಲಾವ್ದು ಫ್ಲೇವರ್. 1 ನಿಮಿಷ ಆದ ನಂತರ ಈಗ ಇದಕ್ಕೆ ಒಂದು 2 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಲೋಟದಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ರಸ ಅಥವಾ ಪೇಸ್ಟ್ ಆದರೆ ಪೇಸ್ಟ್ ಕೂಡ ಹಾಕೋಬೋದು. ಅರ್ಧ ಲೋಟದಷ್ಟು ಕಾಯಿ ಹಾಲನ್ನು ಹಾಕೊತಾ ಇದ್ದೇನೆ. ಮಗ್ಸ್ಕೊಳ್ಳಿ, ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿಯನ್ನು ಮೀಡಿಯಮಲ್ಲಿಡಿ. ಕುಕ್ಕರ್ ಮುಚ್ಚಳನ
ಈ ವಿಷಲ್ ತೆಗೆದು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ, ಇಲ್ಲಾಂದರೆ ಉಲ್ಟಾ ಮುಚ್ಚಿದ್ರೂ ಆಗುತ್ತೆ. ಜಸ್ಟ್ 1 ನಿಮಿಷ, ಯಾಕಂತಂದರೆ ತರಕಾರಿ ಒಂಚೂರು ಬೇಯಲಿ. ತರಕಾರಿ ಸ್ವಲ್ಪ ಬೆಂದಿರುತ್ತೆ, ಸಾಕಿಷ್ಟು. ಇವಾಗ ರೈಸನ್ನು ಹಾಕೊಳ್ಳೋಣ. ರೈಸನ್ನು ತೊಳೆದುಕೊಂಡು ನೀರನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ರೈಸ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಬಟ್ ಕೇರ್ಫುಲ್, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ರೈಸ್ ಮತ್ತು ಕಟ್ಟಾಗುತ್ತೆ. ಈಗ ನಾವು ನೀರನ್ನು ಹಾಕೋಬೇಕು. ನೀರು ಹಾಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ 1 ಲೋಟದಷ್ಟು ಲಿಕ್ವಿಡ್ ಆಗಿದೆ ಅಂದರೆ ಅರ್ಧ ಲೋಟದಷ್ಟು ಕಾಯಿ ಹಾಲು, ಅರ್ಧ ಲೋಟದಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿನ ರಸ ಆಗಿದೆ. ಸೊ ಇವಾಗ ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಟೋಟಲ್ ಆಗಿ ನಮಗೆ ಬೇಕಾಗಿರೋದು 1 ಲೋಟ ರೈಸಿಗೆ 1/4 ಲೋಟದಷ್ಟು ನೀರು. 1 ಲೋಟ ಆಗಿದೆ, ಸೊ ಉಳಿದಿರೋ 1/4 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಬಾಸ್ಮತಿ ರೈಸ್ ಆದರೆ ಸ್ವಲ್ಪ ನೀರು ಕಮ್ಮಿ. ನಿಮಗೆ ನಾರ್ಮಲ್ ನೀವು ಅನ್ನ ಮಾಡುವಂಥ ರೈಸ್ ಆದರೆ 1:2 ಅಂದರೆ 1 ಲೋಟದಷ್ಟು ರೈಸಿಗೆ 2 ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಈಗ ಮತ್ತೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಲಿಂಬೆ ರಸ ಬೇಕಾದರೆ ಹಿಂಡ್ಕೋಬಹುದು, ಜಾಸ್ತಿ ಬೇಡ. ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕಿಸ್ಕೊಳ್ಳೋಣ. 2 ವಿಷಲ್ ಹಾಕಿಸ್ಕೊಂಡಿದ್ದೇನೆ. ಪ್ರೆಷರ್ ಕಮ್ಮಿ ಆದ ನಂತರ ಓಪನ್ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ಪಲಾವ್ ರೆಡಿಯಾಗಿದೆ. ನೋಡಿ, ರುಚಿ ಆಗಿರುವಂಥ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಪುದೀನದ ಪಲಾವು ರೆಡಿಯಾಗಿದೆ. ನೋಡಿ, ಈ ಪಲಾವ್ನ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.